ಪಟ್ಟಣದ ಮುಖ್ಯ ರಸ್ತೆ ಗುಂಡಿ ಬಿದ್ದಿರುವ ಸುದ್ದಿ ಭೀಮವಿಜಯ ಪತ್ರಿಕೆಯಲ್ಲಿ ಪ್ರಕಟವಾದ ಬೆನ್ನಲ್ಲೇ ಸ್ಥಳಕ್ಕೆ ಓಡಿ ಬಂದ ಇಂಜಿನಿಯರ್ ಕವಿತಾ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯರು. ಇದು ಭೀಮವಿಜಯ ಪತ್ರಿಕೆಯ ಬಿಗ್ ಇಂಪ್ಯಾಕ್ಟ್. ಪಟ್ಟಣದ ಮುಖ್ಯ ರಸ್ತೆ ಬೆಂಗಳೂರು ಮಂಗಳೂರು ಮುಖ್ಯ ರಸ್ತೆಯಾಗಿದ್ದು ಸುಮಾರು 40-50 ವರ್ಷಗಳಿಂದಲೂ ಅಭಿವೃದ್ಧಿಗೊಳ್ಳದೆ ರಸ್ತೆಯುದ್ದಕ್ಕೂ ಗುಂಡಿಗಳು, ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ರಸ್ತೆ ಬದಿಗಳಲ್ಲಿ ನಿಲ್ಲುವ ನೂರಾರು ವಾಹನಗಳು, ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಅಕ್ಕಪಕ್ಕದ ಮನೆಗಳ ಮುಂದೆ ರಸ್ತೆಯಲ್ಲಿ ಹರಿಯುವ ಕಲುಷಿತ ನೀರು, ಅವೈಜ್ಞಾನಿಕವಾಗಿ ಮಾಡಿರುವ ಬಡಾವಣೆಗಳು, ಅವೈಜ್ಞಾನಿಕ ಕಾಮಗಾರಿಯಿಂದ ಕೂಡಿರುವ ರಸ್ತೆಗಳು, ಅಭಿವೃದ್ಧಿ ಕಾಮಗಾರಿಗಳತ್ತ ಗಮನ ಹರಿಸದ ಶಾಸಕರುಗಳು, ಜನಪ್ರತಿನಿಧಿಗಳು, ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಎಂಬಂತಿರುವ ಬಡಾವಣೆಗಳ ಸದಸ್ಯರುಗಳು. ಉತ್ತಮ ಕಟ್ಟಡ ಹೊಂದಿರುವ ಸರ್ಕಾರಿ ಆಸ್ಪತ್ರೆ ಇದ್ರೂ ಬರುವ ರೋಗಿಗಳ ಕರೆತರುವ ವಾಹನಗಳಿಗೆ, ಆಂಬ್ಯುಲೆನ್ಸ್ಗಳಿಗೆ ನಿಲ್ಲಿಸಲು ಜಾಗ ಇಲ್ಲದಿರುವಾಗಿದೆ ಪಟ್ಟಣ ಇದಾಗಿದೆ. ನಿನ್ನೆ ಮಾಡಿದ ನಮ್ಮ ಆಲೂರಿನ ವಾಸ್ತುಸ್ಥಿತಿಯ ವರದಿಗಾರರಿಂದಾಗಿ ವರದಿಯನ್ನು ನೋಡಿದ ಜಿಲ್ಲಾಧಿಕಾರಿಗಳು ಹಾಗೂ ಹಾಸನದ ಜನತೆ ನೋಡಿ ಎಲ್ಲೆಡೆ ಸದ್ದು ಮಾಡಿದೆ. ಸಮಸ್ಯೆಗಳನ್ನ ಪರಿಗಣಿಸಿ ಸ್ಪಂದಿಸಿದ ಜಿಲ್ಲಾಧಿಕಾರಿಯವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಇಂಜಿನಿಯರ್ಗಳಿಗೆ ಅಗತ್ಯ ಕ್ರಮ ತೆಗೆದುಕೊಳ್ಳುವಂತೆ ಎಚ್ಚರಿಕೆಯಲ್ಲಿ ನೀಡಿದ ಬೆನ್ನಲ್ಲೇ ಬೆಳ್ಳಂಬೆಳಗ್ಗೆ ರಸ್ತೆ ಗುಂಡಿ ಬಿದ್ದ ಸ್ಥಳಗಳಿಗೆ ಇಂಜಿನಿಯರ್ ಕವಿತಾ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯರ ಭೇಟಿ ನೀಡಿದ್ದಾರೆ. ನಿನ್ನೆ ಮಾಡಿದ ವರದಿ ಪ್ರಕಟವಾದ ಬೆನ್ನಲ್ಲೇ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ದ ಸ್ಥಳಗಳಿಗೆ ಪಟ್ಟಣ ಪಂಚಾಯಿತಿಯ ಪ್ರಭಾರ ಇಂಜಿನಿಯರ್ ಕವಿತಾ ಹಾಗೂ ಬೆರಳೆಣಿಕೆಯಷ್ಟು ವಾರ್ಡಿನ ಸದಸ್ಯರು ತಾತ್ಕಾಲಿಕ ಗುಂಡಿ ಮುಚ್ಚುವ ಕಾಮಗಾರಿಯಲ್ಲಿ ಮುಂದಾದರು. ಆಲೂರು ಪಟ್ಟಣ ಪಂಚಾಯಿತಿಯ ಪ್ರಭಾರ ಇಂಜಿನಿಯರ್ ಕವಿತಾ, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಶಿವಣ್ಣ, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ನಿಂಗರಾಜು, ಸದಸ್ಯ ಹರೀಶ್ ರಸ್ತೆಗಳು ಗುಂಡಿ ಬಿದ್ದಿದ್ದ ಜಾಗಗಳಿಗೆ ಭೇಟಿ ನೀಡಿ ಗುಂಡಿಗಳನ್ನು ತಾತ್ಕಾಲಿಕವಾಗಿ ಮುಚ್ಚಿಸಲು ಮುಂದಾದರು. ಜಿಲ್ಲಾದ್ಯಂತ ಸುಮಾರು 1 ತಿಂಗಳಿನಿಂದಲೂ ಮಳೆಯಾಗುತ್ತಿದ್ದು ಕಳೆದ 2-3 ದಿನಗಳಿಂದ ಮಳೆಯ ಪ್ರಮಾಣ ಜಾಸ್ತಿಯಾಗಿದ್ದು ಆಲೂರು ಪಟ್ಟಣದ ಚರಂಡಿಯ ವ್ಯವಸ್ಥೆ ಸರಿಯಾಗಿ ಇಲ್ಲದ ಕಾರಣ ಮಳೆಯ ನೀರು ಚರಂಡಿಗೆ ಹರಿಯದೆ ಎಲ್ಲೆಡೆ ರಸ್ತೆಯಲ್ಲಿ ನಿಲ್ಲುತ್ತಿದೆ. ಪ್ರತಿನಿತ್ಯ ಸಾವಿರಾರು ವಾಹನಗಳು ಚಲಿಸುವುದರಿಂದ ಪ್ರತಿ ವರ್ಷವೂ ಈ ರಸ್ತೆಯು ಗುಂಡಿ ಬೀಳುತ್ತಲೇ ಇದೆ. ಕೆಲವೊಂದೆಡೆ ಚರಂಡಿ ಇದ್ರೂ ಚರಂಡಿಯ ನೀರು ಸರಾಗವಾಗಿ ಒಂದೆಡೆ ಹರಿದು ಹೋಗುವಂತೆ ಮಾಡಿರುವ ಚರಂಡಿಗಳು ಇಲ್ಲ. ಕೆಲವೊಂದೆಡೆ ಚರಂಡಿಗಳು ಇದ್ರೂ ವರ್ತಕರು ಹಾಗೂ ಸ್ಥಳೀಯ ನಿವಾಸಿಗಳು ತಮ್ಮ ವೈಯಕ್ತಿಕ ವಾಹನಗಳನ್ನ ನಿಲುಗಡೆಗೊಳಿಸಲು ಮುಚ್ಚಿ ಹಾಕಿದ್ದಾರೆ. ಕೆಲವೊಂದು ಬಡಾವಣೆಗಳಲ್ಲಿ ರಸ್ತೆ ಬದಿಗಳಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ಮತ್ತೊಬ್ಬರ ಮನೆಯ ಮುಂದೆ ಮನೆಯ ಕಲುಷಿತ ನೀರು ಹರಿಯುತ್ತಿದೆ. ಹಲವಾರು ವರ್ಷಗಳಿಂದ ಹೀಗೆ ಹಲವಾರು ಚರಂಡಿಗಳು ಮುಚ್ಚಿ ಹೋಗಿವೆ. ಇರುವ ಚರಂಡಿಯ ನೀರು ಎಲ್ಲಿಂದ ಬರುತ್ತಿದೆ, ಎಲ್ಲಿಗೆ ಹೋಗುತ್ತಿದೆ, ಎಲ್ಲಿಗೆ ಹೋಗಬೇಕು, ಅದಕ್ಕೆ ಏನು ಮಾಡಬೇಕು ಎಂದು ಪಟ್ಟಣ ಪಂಚಾಯಿತಿಯಾಗಲಿ ಪಿಡಬ್ಲ್ಯೂ ಇಲಾಖೆಯಾಗಲಿ ಸೂಕ್ತ ಪರಿಹಾರ ಕಂಡುಕೊಂಡಿಲ್ಲ. ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರು ಕಣ್ಣಿಗೆ ಕಾಣಿಸುವ ಚರಂಡಿಗಳನ್ನ ಕೆಲವು ದಿನ ಶುಚಿಗೊಳಿಸುವುದು ಮತ್ತೆ ಸುಮ್ಮನಾಗುವುದೇ ಆಗಿದೆ. ಇದನ್ನು ವಾರ್ಡಿನ ಸದಸ್ಯರು ಸಹ ತಲೆಕೆಡಿಸಿಕೊಳ್ಳುತ್ತಿಲ್ಲ. ಅವೈಜ್ಞಾನಿಕ ಕಾಮಗಾರಿಯಿಂದ ಮಾಡಿದ ಈ ರಸ್ತೆಯು ಹಾಗೆಯೇ ಎಲ್ಲೆಡೆ ಗುಂಡಿ ಬಿದ್ದಿದ್ದು ಕೋಟ್ಯಾಂತರ ರು ನಷ್ಟವಾಗುತ್ತಿದೆ. ಆಲೂರು ಪಟ್ಟಣದ ಮುಖ್ಯ ರಸ್ತೆ ಹಾಗೂ ವೃತ್ತಗಳನ್ನ ಅಗಲೀಕರಣ ಮಾಡಿ ಅಭಿವೃದ್ಧಿಗೊಳಿಸುವಂತೆ ಹಲವಾರು ವರ್ಷಗಳಿಂದ ಸ್ಥಳೀಯ ನಿವಾಸಿಗಳು, ಸಾರ್ವಜನಿಕರು, ಕೆಲವು ಜನಪ್ರತಿನಿಧಿಗಳು, ಸಂಘಟನೆಯ ಮುಖಂಡರುಗಳು ಹಲವಾರು ಬಾರಿ ಹೋರಾಟ ನಡೆಸಿದ್ದಾರೆ. ಹಾಗೆ ಒತ್ತುವರಿ ಮಾಡಿರುವ ಪ್ರಭಾವಿಗಳು, ರಾಜಕೀಯ ಕುತಂತ್ರಿಗಳು, ಆಡಳಿತ ನಡೆಸಿದ ಶಾಸಕರ ಪ್ರಭಾವಿ ಅನುಯಾಯಿಗಳಿಂದಾಗಿ ಮುಖ್ಯ ರಸ್ತೆ ಕಾಮಗಾರಿ, ಚರಂಡಿ ಕಾಮಗಾರಿಗಳತ್ತ ಅಭಿವೃದ್ಧಿ ಕಾಮಗಾರಿಗಳಿಗೆ ತೊಂದರೆಯಾಗುತ್ತಿದೆ. ವರದಿಯ ಬೆನ್ನಲ್ಲೇ ಸ್ಥಳಕ್ಕೆ ಭೇಟಿ ನೀಡಿದ ಪಟ್ಟಣ ಪಂಚಾಯಿತಿ ಇಂಜಿನಿಯರ್ ಕವಿತಾ ಎಡಬಿಡದೆ ಸುರಿಯುತ್ತಿರುವ ಮಳೆಯಲ್ಲಿ ರಸ್ತೆ ಗುಂಡಿ ಬಿದ್ದಿರುವ ಜಾಗಗಳಿಗೆ ಭೇಟಿ ನೀಡಿ ಪ್ರಯಾಣಿಕರಿಗೆ, ಸಾರ್ವಜನಿಕರಿಗೆ ಅನುಸ್ಕಾರ ತಾತ್ಕಾಲಿಕವಾಗಿ ಅನುಕೂಲವಾಗುವಂತೆ ಗುಂಡಿ ಮುಚ್ಚಿದ್ದಾರೆ. ನಾನು ಮೂಲತಃ ಹಾಸನ ನಗರಸಭೆ ಇಂಜಿನಿಯರ್. ಆಲೂರು ಪಟ್ಟಣ ಪಂಚಾಯತಿನಲ್ಲಿ ಜೆಇ ಪೋಸ್ಟ್ ಖಾಲಿ ಇರೋದ್ರಿಂದ ವೀಕ್ಲಿ 2 ಡೇಸ್ ನನ್ನನ್ನು ಇಲ್ಲಿಗೆ ರಿಕ್ರೂಟ್ ಮಾಡಿದ್ದಾರೆ. ಸೊ ನಿನ್ನೆ ನಾನು ಪತ್ರಿಕೆಯಲ್ಲಿ ಮತ್ತು ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ, ಗುಂಡಿ ಬಿದ್ದಿರೋ ಬಗ್ಗೆ, ಕೊನೆಪೇಟೆ ಗುಂಡಿ ಬಿದ್ದಿರೋ ಬಗ್ಗೆ ನ್ಯೂಸ್ ಮಾಡಿದ್ವಿ. ಸೊ ಅದ್ರ ಮುಖಾಂತರ ಇವತ್ತು ನಾನು ಸ್ಥಳಕ್ಕೆ ಬಂದಾಗ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಕೊನೆಪೇಟೆ ಸರ್ಕಲ್ಲು ಮತ್ತು ರಸ್ತೆನ PWD ಅವರು 2 ವರ್ಷದ ಹಿಂದೆನೇ 2 ಕೋಟಿ ಅನುದಾನದಲ್ಲಿ ಕೈಗೊಂಡಿದ್ದು. ಒಂದು ಇಲಾಖೆ ಒಂದು ರಸ್ತೆನ ಅಥವಾ ಒಂದು ಸ್ಥಳನ ಅಭಿವೃದ್ಧಿ ಪಡಿಸೋಕ್ಕೆ ಕೈಗೆತ್ಕೊಂಡ್ಮೇಲೆ ಮತ್ತೆ ಪಟ್ಟಣ ಪಂಚಾಯಿತಿಯಿಂದ ಅದನ್ನು ತಗೊಳ್ಳಿಕ್ಕೆ ಬರೋದಿಲ್ಲ. ಸೊ ನಾವು ಪ್ರತಿ ವರ್ಷ ಅವರು PWD ಅವರು ಇವಾಗ ಮಾಡ್ತಾರೆ ಅವಾಗ ಮಾಡ್ತಾರೆ ಅಂತ ಕಾಯ್ತಾ ಇದ್ದೀವಿ. ಮತ್ತು ಅವ್ರು ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಇದು ರೋಡ್ ವೈಡನಿಂಗಿಗೆ ಬಿಲ್ಡಿಂಗ್ ಹೊಡೆದು ಕೊಡ್ತಾ ಇಲ್ಲ, ಅದಕ್ಕೆ ನಾವು ಮಾಡ್ತಾ ಇಲ್ಲ ಅಂತ ಪಟ್ಟಣ ಪಂಚಾಯಿತಿ ಮೇಲೆ ಹಾಕ್ತಾ ಇದ್ದಾರೆ. ಬಟ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿನಲ್ಲಿ ಯಾರೇ ಏನೇ ಕೆಲಸ ತಗೋಬೇಕು ಬೇರೆ ಇಲಾಖೆ ಅಂದರೆ
ನಮ್ಮ ಹತ್ರ ನಗರ ಸ್ಥಳೀಯ ಸಂಸ್ಥೆನಲ್ಲಿ ಅವರು ಬಂದು ಡಿಸ್ಕಸ್ ಮಾಡಿ ಅನುಮತಿ ತಗೋಬೇಕು, ಆಗು ಹೋಗುಗಳ ಬಗ್ಗೆ ಡಿಸ್ಕಸ್ ಮಾಡಬೇಕು, ಅದನ್ನು ಕ್ಲಿಯರ್ ಮಾಡಿಕೊಂಡು ಅಲ್ಲಿಗೆ ಅನುದಾನ ಹಾಕಬೇಕಾ ಬೇಡವಾ ಅಂತ ಅವ್ರು ಯೋಚಿಸ್ಬೇಕಿತ್ತು. ಆದರೆ ವರ್ಕ್ ಆರ್ಡ್ರ್ ಕೊಟ್ಟಾದ್ಮೇಲೆ ಬಂದಿದ್ದಾರೆ, ಇದನ್ನು ಒಡೆದ್ಕೊಡಿ ನಾವು ರಸ್ತೆ ಮಾಡ್ತೀವಿ ಅಂತ. ಸೊ ಇಚ್ಛಾಶಕ್ತಿ PWD ಅವರಿಗೆ ಇಚ್ಛಾಶಕ್ತಿ ಇದ್ದಿದ್ರೆ ಈ ರಸ್ತೆ ಮಾಡಬೇಕಂತ, ಸೊ ಅವರು ಮುಂಜಾಗ್ರತೆಯಾಗಿ ಎಲ್ಲ ಪ್ರಿಕಾಷನ್ ತಗೊಂಡು ಅವರು ರಸ್ತೆನ ಇದು ಟೆಂಡರ್ ಕರೆದು ಹಿಂದೆನೇ ಈ ರಸ್ತೆ ಕಾಮಗಾರಿ ಕಂಪ್ಲೀಟ್ ಆಗ್ತಾ ಇತ್ತು. ಸೊ ಅವರು ಸುಮ್ಮನೆ ಪಟ್ಟಣ ಪಂಚಾಯತಿ ಸಹಕಾರ ನೀಡ್ತಾ ಇಲ್ಲ ಅಂತ ಕುಂಟ್ ನೆಪ ಹಾಕೋ ಬರ್ತಾ ಇದ್ದಾರೆ. ಸಹಜವಾಗಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಲಿ ಈ ರಸ್ತೆ ಬರೋದ್ರಿಂದ ನೋಡೋರಿಗೆ ಪಟ್ಟಣ ಪಂಚಾಯತಿದು ತಪ್ಪು ಅಂತ ಅನ್ನಿಸ್ತಾ ಇದೆ. ಆದರೆ PWD ಇಲಾಖೆಯವರು ಕೆಲಸ ತಗೊಂಡಿರೋದ್ರಿಂದ ನಾವು ಪಟ್ಟಣ ಪಂಚಾಯತಿಯವ್ರು ತಗೊಳ್ತಾ ಇಲ್ಲ. ಮತ್ತು ನಮಗೆ ಬರ್ತಾ ಇರೋ ಅನುದಾನ ವಾರ್ಡ್ಗಳಿಗೆ ಹಾಕೋದಕ್ಕೂ ಇದಾಗ್ತಾ ಇಲ್ಲ, ಸಾಕಾಗ್ತಾ ಇಲ್ಲ. ಸೊ ಅದರಿಂದ ಮುಖ್ಯ ರಸ್ತೆ ಆದ್ರೂ ತುಂಬ ಲಾಸ್ಟ್ ಇಯರ್ ಒಂದು ಇದೇ ರೀತಿ ನೀವು ಮಾಧ್ಯಮದವರು ಸುದ್ದಿ ಮಾಡಿದ್ರಿ. ಆವಾಗ 35 ಲಕ್ಷದಲ್ಲಿ 250 ಮೀಟ್ರ್ ಉದ್ದನ ನಾವು ರಸ್ತೆ ಮರು ಡಾಂಬರೀಕರಣ ಮಾಡಿ ಇವಾಗ ಅದು ಚೆನ್ನಾಗೇ ಇದೆ, ಅದು ಶಾಶ್ವತ ಪರಿಹಾರ ಆಗಿದೆ ಆ ಗುಂಡಿಗಳಿಗೆ. PWD ಅವರು ರಸ್ತೆನ ಕಾಮಗಾರಿನ ಪೂರ್ಣಗೊಳಿಸ್ಕೊಟ್ರೆ ಸಮಸ್ಯೆ ಪರಿಹಾರ ಆಗುತ್ತೆ. ಇಲ್ಲ ನಮ್ಗೆ ಆಗದೇ ಇಲ್ಲ ಅಂತ ನಮಗೆ ಬರೆದು ಕೊಟ್ರೆ, ಸೊ ನಾವೇನಾದರೂ ಈ ಪರ್ಟಿಕ್ಯುಲರ್ ಪದೇ ಗುಂಡಿ ಬೀಳ್ತಾ ಇರೋ ಜಾಗಗಳನ್ನು ನಾವು ಸರಿಪಡಿಸ್ಕೋಬೋದು ನಮ್ಮ ಇರೋ ಅನುದಾನದಲ್ಲೇ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಪಟ್ಟಣ ಪಂಚಾಯಿತಿ ಸದಸ್ಯರು ಎಲ್ಲರಿಗೂ ಸಪೋರ್ಟ್ ಇದೆ, ಬಟ್ ಅನುದಾನದ ಕೊರತೆ ಇರೋದ್ರಿಂದ ನಮಗೆ ಕೆಲಸ ಮಾಡೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ಮೇಡಮ್, ಇದು ಈಗಿನ ಸಮಸ್ಯೆ ಅಲ್ಲ, ತುಂಬ ವರ್ಷಗಳಿಂದ ಇದೆ. ಗುಡ್ಡಿ ಮುಚ್ಚುವಂಥ ಕೆಲಸ ಆದರೂ ಮಾಡ್ಬೋದು, ಯಾಕೆ ಮಾಡಲ್ಲ? ಈ ಕೆಲವೊಂದು ಏನಾಗುತ್ತೆ, ಗುಂಡಿ ಮುಚ್ಬೋದು. ಕೆಲವೊಂದು ಈ ವೆಹಿಕಲ್ ಡೆನ್ಸಿಟಿಗೆ ಇಲ್ಲಿ ಆಗ್ತಾ ಇರೋ ಗುಂಡಿಗಳನ್ನ ಮುಚ್ಚಿದ್ರೆ ಅದು ಸಾಕಾಗಲ್ಲ, ನಿಲ್ಲಲ್ಲ. ಏನು ಒಂದಷ್ಟು ವೆಹಿಕಲ್ ಹೋದ ತಕ್ಷಣ ಅದು ಕಿತ್ಕೊಂಡು ಹೋಗುತ್ತೆ. ಇದೇನಿದ್ರು ತೆಗೆದ್ಬಿಟ್ಟು ಆ ಡ್ರೈನೇಜ್ ಮಾಡಿ, ಡ್ರೈನೇಜ್ ಇಲ್ಲದೆ ಇರೋದೇ ಮೇಜರು. ಡಾಂಬರ್ ರೋಡ್ ಯಾವಾಗಲೂ ಸೀಪೇಜ್ ಇದ್ದರೆ ಡಾಂಬರ್ ರೋಡ್ ನಿಲ್ಲಲ್ಲ. ಸೊ ಡ್ರೈನೇಜನ್ನು ಫಸ್ಟ್ ಮಾಡಿಕೊಂಡು ಆಮೇಲೆ ನಾವು ರಸ್ತೆ ಮಾಡಬೇಕಾಗುತ್ತೆ. ಸೊ ಈ ರಸ್ತೆನಲ್ಲೇ ನೀರು ನಿಲ್ತಾ ಇದೆ, ಡ್ರೈನೇಜಲ್ಲಿ ಹೋಗ್ತಾ ಇಲ್ಲ. ನಾವು ಏನೇ ಗುಂಡಿ ಮುಚ್ಚಿದ್ರು ಪದೇ ಅದು ಕಿತ್ಕೊಂಡು ಹೋಗ್ತಾ ಇದೆ. ಅದು ಸುಮ್ಮನೆ ಸಾರ್ವಜನಿಕರು ತೆರಿಗೆ ಹಣನ ನಾವು ವ್ಯರ್ಥ ಮಾಡ್ದಂಗೆ ಆಗ್ತಾ ಇದೆ ಎಷ್ಟು ಸತಿ ಗುಂಡಿ ಮುಚ್ಚಿದ್ರು. ಅದಕ್ಕೆ ನಾವು ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕಂದ್ರೆ ಅದನ್ನು ಪೂರ್ತಿ ತೆಗೆದುಬಿಟ್ಟು ಬೇಸ್ ಲೆವೆಲಿಂದ ಹೊಸದಾಗಿ ಹೈಟಾಗಿ ಇದು ಮಾಡಿ ರಸ್ತೆ ಮಾಡಿ ಪಕ್ಕಕ್ಕೆ ಡ್ರೈನೇಜನ್ನು ರಸ್ತೆಗಿಂತ ಕೆಳಗೆ ಇಳಿಸಿದ್ರೆ, ಸೊ ಅಟ್ಲೀಸ್ಟ್ ಇಲ್ಲಿ ಏನಾದರೂ ಜಲ ಇದ್ರೂ ಅದು ಡ್ರೈನೇಜ್ ಒಳಗಡೆ ಹೋಗುತ್ತೆ. ಅವಾಗ ರಸ್ತೆ ಶಾಶ್ವತವಾಗಿ ಗುಣಮಟ್ಟನ ಕಾಪಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಮೇಡಮ್, ಕಾಮಗಾರಿಗೆ ಸಾರ್ವಜನಿಕರದಾಗ್ಲಿ ಅಥವಾ ವರ್ತಕರಾಗ್ಲಿ ಅಥವಾ ಸದಸ್ಯರದ್ದು ಯಾರ್ದಾರ ಏನೋ ವಿರೋಧ ಇದೆಯಾ? ಇಲ್ಲ, ನಮಗೆ ಕೇಳ್ಪಟ್ಟಿರಂಗೆ ಒಂದು ಯಾವುದೇ ಒಂದು ಕಟ್ಟಡ ಹೊಡಿಬೇಕಂದ್ರೆ ಅವರಿಗೆ ನೋಟಿಸ್ ಕೊಟ್ಟು ಅದು ರಸ್ತೆ ಜಾಗಕ್ಕೆ ಸೇರುತ್ತೋ ಅಥವಾ ಸ್ವಂತದೋ ಅದನ್ನೆಲ್ಲ ನೋಡಿಕೊಂಡು ನಾವು ಹೊಡಿಬೇಕಾಗುತ್ತೆ. ಏಕಾಏಕಿ ಬಂದು ಒಂದು ಕಟ್ಟಡನ ಹೊಡೆಯೋದಕ್ಕಾಗಲ್ಲ. ಸೊ ಕೆಲವರು ನಮಗೆ ಗೊತ್ತಿರೋಂಗೆ ಹೋದ್ಸತಿ ಕೆಲವರು ಒಂದಷ್ಟು ಜನ ಸಹಕಾರ ನೀಡಿದ್ದಾರೆ, ಒಂದಷ್ಟು ಜನ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬಟ್ ಕಾನೂನು ಮುಂದೆ ಎಲ್ಲರೂ ಒಂದೇನೆ. ಇದು ಸಾರ್ವಜನಿಕರಿಗೋಸ್ಕರ ಮಾಡ್ತಾ ಇರೋದ್ರಿಂದ ಅವರು ತಮ್ಮ ವ್ಯಾಪ್ತಿ ಮೀರಿ ಮುಂದೆ ಬಂದು ನಮಗೆ ವಿರೋಧ ವ್ಯಕ್ತಪಡಿಸೋಕ್ಕಾಗಲ್ಲ. ಸೊ ಒಂದು ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ತಗೊಂಡು ಅವರಿಗೆ ಮುಂಚೆನೇ ಎಲ್ಲ ನೋಟಿಸ್ ಕೊಟ್ಕೊಂಡು ಅವ್ರದ್ದು ಏನಾದ್ರು ಇದ್ದರೆ ಥಿಂಗ್ಸು ವ್ಯಾಲ್ಯೂಬಲ್ ಅದನ್ನು ಒಳಗಡೆ ಇಟ್ಕೊಂಡು ನಮಗೆ ಅವರು ಸಹಕಾರ ಮುಂದಿನ ದಿನಗಳಲ್ಲಾದರೂ ನೀಡಬೇಕಾಗುತ್ತೆ. ನೀಡಲಿಲ್ಲ ಅಂತಂದರೆ ನಾವು ಕಾನೂನು ರೀತಿ ಏನು ಮಾಡಬೇಕು, PWD ಅವರು ಸೊ ಒಂದು ಹೊಡಿಬೇಕಂತಂದರೆ PWD ಅವರು ಮುಂದೆ ಬರಬೇಕು. ಅವರು ಸಹಕಾರ ಇಲ್ಲದೇ ಏನೂ ಆಗಲ್ಲ. ಅವ್ರು ಬಂದರೆ ಪಟ್ಟಣ ಪಂಚಾಯತಿ ಸಹಕಾರ ನೀಡ್ತೀವಿ, 100% ಸಹಕಾರ ನೀಡ್ತೀವಿ. ಎರಡನೇ ವಾರ್ಡಿನ ಸದಸ್ಯರು ಈಗ ಪಟ್ಟಣ ಪಂಚಾಯತಿಗೆ ಗ್ರಾಂಟ್ ಬರ್ತಾ ಇರೋದು ವಾರ್ಡ್ಗಳಿಗೆ ಸಾಲ್ತಾ ಇಲ್ಲ ದುಡ್ಡು. ನಾವೆಲ್ಲ ವಾರ್ಡ್ಗಳಿಗೆ ಹಾಕೊಂಡಿದ್ವಿ, ಯಾವಾಗಲೂ ಒಂದು ಸತಿ ಬರುತ್ತೆ ಕರೆಕ್ಟಾಗಿ ಯಾವ ಗ್ರಾಂಟ್ ಕೊಡ್ತಾ ಇಲ್ಲ. ಇದು ಮೈನ್ ರೋಡಿಗೆ ನಮ್ಮ PWD ಗ್ರಾಂಟ್ ಹಾಕಿದ್ರು, ಅವರು ಕೆಲಸ ಮಾಡ್ತಾ ಇಲ್ಲ. ನಾವು 2 ವರ್ಷದಿಂದ ಹೋರಾಟ ಮಾಡಿ ಮನೆಯೆಲ್ಲನೂ ಬಿಡಿಸ್ಕೊಟ್ಟು ಅಲ್ಲಿ ಮನೆಯೆಲ್ಲನೂ ತಿಕ್ಸಿದ್ದು, ಅಣ್ಣಗೌಡರು ಅಂತ ಒಂದು ಬಿಲ್ಡಿಂಗ್ ಎಲ್ಲನೂ ತಿಕ್ಸಿ ಕೆಲಸ ಮಾಡಿ ಅಂತ ಹೇಳ್ತಾಯಿದ್ರು. ಅವ್ರಿಗೆ ಎಷ್ಟೇ ಮಧು ಇಂಜಿನಿಯರ್ಗೆ ಎಷ್ಟೇ ಫೋನ್ ಮಾಡಿರುವೆ ಅವ್ರು ಬಂದು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾಯಿಲ್ಲ, ಕೆಲಸ ಮಾಡ್ತಾಯಿಲ್ಲ. ಈ ಗ್ರಾಂಟ್ಗಳು ಬರ್ತಾಯಿಲ್ಲ. ಇದನ್ನ ನಮ್ಮ ಪಟ್ಟಣ ಪಂಚಾಯತಿಯಿಂದ ಮಾಡೋಕ್ಕೆ ಗ್ರಾಂಟ್ ಇಲ್ಲ. ಇದು ದಯವಿಟ್ಟು ಶಾಸಕರಾಗಲಿ ಯಾರಾಗಲಿ ಸ್ವಲ್ಪ ಅವರು ಮುತರ್ಜಿ ವಹಿಸ್ಕೊಂಡು ಗ್ರಾಂಟ್ ಹಾಕ್ಸಿ ಇದು 6141 ಜಾರಿ ಮಾಡಿಸಿ ಎಲ್ಲನೂ ಹೊಡಿಸಿ ಚಿರಂಡಿ ರೋಡನ್ನು ಮಾಡಬೇಕು. ಸರ್ ನಾವೇನು ಮಾಡೋಣ, ಬಂದಿಲ್ಲ ಮೀಟಿಂಗಿಗೆ. ಇಲ್ಲಿ ನಮ್ಮದು ಸದಸ್ಯರು ಇದು ಇಲ್ಲ, ಏನು ಅಧ್ಯಕ್ಷರ ಸ್ಥಾನ 1.5 ವರ್ಷ ಆಯಿತು, ಅಧ್ಯಕ್ಷ ಸ್ಥಾನ ಕ್ಯಾಟಗರಿ ಬಂದಿಲ್ಲ. ತಹಸೀಲ್ದಾರ್ ಮೀಟಿಂಗ್ ಕರಿಬೇಕು, ನಾವು ನೋಟಿಸ್ ಕೊಟ್ಟಿದ್ದೀವಿ, ರೈಟಿಂಗಲ್ಲಿ ಕೊಟ್ಟಿದ್ದೀವಿ ಮೀಟಿಂಗ್ ಕರೀರಿ ಅಂತ. ತಹಸೀಲ್ದಾರು ಯಾರು ಮೀಟಿಂಗ್ ಕರೀತಾ ಇಲ್ಲ, ತಹಸೀಲ್ದಾರೇ ಅಧ್ಯಕ್ಷ ಆಗಿದ್ದಾರೆ, ಯಾರು ಮೀಟಿಂಗ್ ಕರೀತಾ ಇಲ್ಲ. ಆಗು ಹೋಗುಗಳನ್ನು ಲೆಕ್ಕ ಕೊಡಿ ಅಂದರೂ ಯಾರೂ ಲೆಕ್ಕ ಕೊಡ್ತಾ ಇಲ್ಲ.
ನಾವು ಕೇಳಿ ಸಾಧಿಸಿಲ್ವಾ, ಬಂದಾದ್ಮೇಲೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ಮೀಟಿಂಗ್ PD ಎಲ್ಲ ಬಂದಿದ್ರು, ಎಲ್ಲರಿಗೂ ಮನವಿ ಕೊಟ್ಟಿದ್ವಿ, ಮತ್ತು ತಹಸೀಲ್ದಾರ್ಗೂ ಮನವಿ ಕೊಟ್ಟಿದ್ವಿ. ಮೀಟಿಂಗ್ ಕರೀರಿ, ಏನೇನು ಯಾವ ವಾರ್ಡಲ್ಲಿ ಏನೇನು ಕೆಲಸ ಇದೆ, ಏನು ಅಭಿವೃದ್ಧಿ ಬರ್ತಾ ಇದೆ, ಏನು ಅಭಿವೃದ್ಧಿ ಮಾಡಬೇಕು, ಒಂದು ಇದು ಮಾಡೋಣ ಅಂತ ಹೇಳಿ ಅವರು ಕರಿತೀವಿ ಅಂತ ಹೇಳಿದ್ದಾರೆ. ಇದುವರೆಗೂ ಕರೆದಿಲ್ಲ. ಸಂತೆ ಚೇಂಜ್ ಮಾಡಬೇಕು ಸರ್, ಅದು ಸಂತೆ ಜಾಗ ಇಲ್ಲ ನಮಗೆ. ಬೇರೆ ಕಡೆ ಸಂತೆ ಜಾಗ ಮಾಡೋಕ್ಕೆ ಅಂತ ನಾವು ಜಾಗ ಹುಡುಕ್ತಾ ಇದ್ದೀವಿ, ಜಾಗ ಸಿಕ್ಕಿಲ್ಲ. ಇಲ್ಲಿ ವೆಂಕಟೇಶ್ವರ ಚೌಟ್ರಿ ಹಿಂಭಾಗ ಒಂದು ಸಣ್ಣದೊಂದು ಕೆರೆ ಇತ್ತು, DCR ಎಲ್ಲ ಬಂದು ನೋಡ್ಕೊಂಡು ಹೋಯ್ತು. ಅಲ್ಲಿಗೆ ಸಂತೆ ಶಿಫ್ಟ್ ಮಾಡಿ ಅವರೆಲ್ಲ ಮಾಡಿ ಅದನ್ನು ಲೆವೆಲ್ ಮಾಡಿ ಅಲ್ಲಿ ಸಂತೆ ಶಿಫ್ಟ್ ಮಾಡಿದರೆ ಇಲ್ಲಿ ಜಾಗ ಇದೆ, ಈ ಸಂತೆ ಮಾಡ್ತಾ ಇದೆ, ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡ್ತೀವಿ. ಪಾರ್ಕಿಂಗ್ ವ್ಯವಸ್ಥೆ ಮಾಡೋಕ್ಕೆ ಇಲ್ಲಿ ಜಾಗ ಆಗುತ್ತೆ. ಈ ಸಂತೆ ತೆಗೆದವರೆ ಪಾರ್ಕಿಂಗ್ ಜಾಗ ಮಾಡೋಕ್ಕಾಗಲ್ಲ. ಮತ್ತು ಅಲ್ಲಿ ಏನೋ ಇದೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ವೆಹಿಕಲ್ ನಿಲ್ಲಕ್ಕೆ ಪಾರ್ಕಿಂಗ್ ಜಾಗ ಇಲ್ಲ. ನಾವೇನು ಮಾಡಿವು, ಆ ಸೆಟ್ ಎಲ್ಲನೂ ತೆರವು ಮಾಡಿ ಅಲ್ಲಿ ಪಾರ್ಕಿಂಗ್ ಮಾಡೋಣ ಅಂತ ಮಾಡಿದ್ದು. ಮತ್ತೊಂದೆಲ್ಲ ಸಂತೆ ಇಲ್ಲೇ ಹಾಕ್ಯಂದ್ರು, ಸಂತೆ ಮಾಡೋಕ್ಕೆ ಜಾಗ ಸಿಗ್ತಾ ಇಲ್ಲ. ಎಷ್ಟು ವಾರ್ಡ್ಗಳಿದೆ ಆಲೂರು ತಾಲೂಕಲ್ಲಿ? 11 ವಾರ್ಡ್ ಇದೆ. 11 ವಾರ್ಡಲ್ಲಿ ಸದಸ್ಯರುಗಳೆಲ್ಲ ವಾರ್ಡ್ಗಳಿಗೆ ಭೇಟಿ ಕೊಡ್ತಾ ಇದ್ದೀರಾ? ಸಮಸ್ಯೆಗಳೆಲ್ಲ ಭೇಟಿ ಕೊಡ್ತಾ ಇದೀವಿ. ಗ್ರಾಂಟ್ ಇಲ್ಲ, ಏನ್ ಮಾಡಕ್ ಹೋದ್ರು ಗ್ರಾಂಟ್ ಇಲ್ಲ ಅಂದ್ರೆ ಗ್ರಾಂಟ್ ಇಲ್ಲ ಅಂತ ಹೇಳ್ತಾರೆ, ಎಲ್ಲ ಬೈತಾರೆ. ನಮ್ಮ ಮುನ್ಸಿಪಾಲಿಟಿ ಯಾವ ಗ್ರಾಂಟ್ ಬರ್ತಾ ಇಲ್ಲ. ರೋಡನ್ನ ಅಗಲೀಕರಣ ಮಾಡೋದಕ್ಕೆ ನಾವು ನಮ್ಮ ಮುನ್ಸಿಪಾಲಿಟಿ ಸದಸ್ಯರದ್ದು ಯಾರ್ದು ಪಂಟೆ ತಕರಾರಿಲ್ಲ. ನಾವು ಅವರು ಏನು ಹೇಳ್ತಾರೆ, ಇಂಜಿನಿಯರು ಎಲ್ಲ ಏನು ಹೇಳಿ ಇದು ಮಾಡಿಕೊಡ್ತಾರೆ, ಎಲ್ಲನೂ ನಾವು ಸರಿಯಾಗಿ ಕೊಡ್ತೀವಿ. ನಾವು ಮಾಡಿ ಅಂತಲೇ ಅಗಲೀಕರಣ ಹೇಳ್ತಾ ಇರೋದು. ಈ ಪ್ರಭಾವಿಗಳು ಒತ್ತಡ ಮಾಡ್ತಾರೆ ಅಂತ, ಸ್ವಲ್ಪ ಪ್ರಭಾವಿಗಳದ್ದು ಇಲ್ಲಿ ಒತ್ತಡ ಇದೆ, ನಾವೇನಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೂ ಪ್ರಭಾವಿಗಳು ಒತ್ತಡ ಇದೆ ಅಂತ ಅಭಿವೃದ್ಧಿ ಕೆಲಸ ಮಾಡೋದು ಯಾರು ಮಾಡಬೇಡಿ ಅಂತ ಹೇಳಿಲ್ಲ. ನಾವು ಸದಸ್ಯರುಗಳೆಲ್ಲ ಸೇರಿ ನಾವು ಎಲ್ಲ ಹೇಳ್ತೀವಿ. ನಾವು ಬಾಡಿಲೆಲ್ಲ ತೀರ್ಮಾನ ತಗೋತೀವಿ. ಇದಕ್ಕೆ ಇಂಜಿನಿಯರು ಆಗಲಿ, CO ಆಗಲಿ ಎಲ್ಲ ಮುತುವರ್ಜಿ ವಹಿಸ್ಕೊಂಡು PWD ಆಗಲಿ ಕೆಲಸ ಮಾಡೋಕ್ಕೆ ನಮ್ಮ ಸಹಕಾರ ಯಾವತ್ತೂ ಇದೆ. ನಾವು ಯಾವ ಪ್ರಭಾವಿಗಳಿಗಾಗಲಿ ಯಾರಿಗಾಗಲಿ ನಾವು ಮಣಿಯಲ್ಲ. ನಾವು ಮಾಡ್ತೀವಿ, ನೀವು ಕೆಲಸ ಮಾಡಿಸೋ ಜವಾಬ್ದಾರಿ ನಿಮ್ಮದು. ನಾವು ಏನು ಬೇಕೋ ಸಪೋರ್ಟ್ ಮಾಡ್ತೀವಿ. ಈಗ ನಾವು ಮಾಜಿ ಶಾಸಕರು ಹೇಳಿವು, ಎಲ್ಲ ಮುಡಿಸಿ ತೆರವು ಮಾಡಿಕೊಡಿ ಅಂತ, ಮಾಡ್ತೀವಿ ಅಂತೂ ಮಾಡಲಿಲ್ಲ. ಈಗ ಹಾಲಿ ಶಾಸಕರು ಬಂದಿದ್ದಾರೆ, ಅವರು ಸ್ವಲ್ಪ ಮುತುವರ್ಜಿ ವಹಿಸ್ಕೊಂಡು ನಾವು ಫುಲ್ ಸಪೋರ್ಟ್ ಮಾಡ್ತೀವಿ. ಅವ್ರಿಗೆ ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀವಿ. ಅವರು ಜವಾಬ್ದಾರಿ ತಗೊಂಡು ಅವ್ರು ಬಂದು ಹಿಂಗೆ ಹೇಳಿ ಅಂತ ಹೇಳಿ ಎಲ್ಲ ಜವಾಬ್ದಾರಿ ತಗೊಂಡು ಮಾಡಿದರೆ ಎಲ್ಲ ಕೆಲಸ ಆಗುತ್ತೆ. ಅವರು MLA ಬಂದೇ ಇಲ್ಲ, ಒಂದು ದಿವಸ ಒಂದು ಮೀಟಿಂಗ್ ಬಂದಿಲ್ಲ, ಒಂದು ಏನು ಮಾಡಬೇಕು ಏನು ಮಾಡಬೇಕು ಅಂತ ಯಾವ ಸದಸ್ಯರನ್ನು ಕೇಳಿಲ್ಲ. ಅವ್ರು ಬಂದು ಒಂದು ಮೀಟಿಂಗ್ ಮಾಡಿ, ಒಂದು ಮೀಟಿಂಗ್ ಕರೆದು ಮೀಟಿಂಗ್ ಮಾಡಿ ಎಲ್ಲನೂ ಹೇಳಿದರೆ ನಾವೆಲ್ಲ ಸಹಕಾರ ಕೊಡ್ತೀವಿ. ಎಲ್ಲ ಸದಸ್ಯರುಗಳು ಸರ್ವಾನುಮತದಿಂದ ಸಹಕಾರ ಕೊಡ್ತೀವಿ. ಇಲ್ಲಿ ಯಾರ್ದು ನಮ್ಮ ಸದಸ್ಯರುಗಳದ್ದು ಯಾರ್ದು ಒತ್ತಡ ಇಲ್ಲ, ಯಾರೂ ಒತ್ತಡ ಇಲ್ಲ. ನಮಗೆ ಅಭಿವೃದ್ಧಿ ಒಂದೇ ಮುಖ್ಯ, ಅಭಿವೃದ್ಧಿ ಮಾಡಬೇಕು. ಆಲೂರು ರಸ್ತೆಯ ಕೊನೆಪೇಟೆ ವಾಸಿ. ಇಲ್ಲಿ ಸುಮಾರು 50 ವರ್ಷಗಳಿಂದ ಇದೇ ಥರ ನೆನಗುದಿಗೆ ಬಿಟ್ಟಿದೆ. ಇನ್ನೊಂದೇನು ಅಂದರೆ, ಕಳೆದ ಬಾರಿ ಕುಮಾರಸ್ವಾಮಿ ಅವರು, HD ಕುಮಾರಸ್ವಾಮಿ ಅವರು CM ಆದಂಥ ಸಂದರ್ಭದಲ್ಲಿ ಈ ಕೊನೆಪೇಟೆ ಅಭಿವೃದ್ಧಿಗೋಸ್ಕರ ಇಲ್ಲಿ ಅಧ್ಯಕ್ಷರಾದಂಥ JDS ಅಧ್ಯಕ್ಷರಾದಂಥ KS ಮಂಜೇಗೌಡರು ಒಂದು ಸಾನ್ನಿಧ್ಯದಲ್ಲಿ CM ಹತ್ರನೇ ಹೋಗಿ 2 ಕೋಟಿ ಗ್ರ್ಯಾಂಟನ್ನು ಇಲ್ಲಿಗೆ PWD ಇಲಾಖೆಗೆ ಹಾಕ್ಸಿದ್ರು. ಈ ಡ್ರೈನೇಜು ಮತ್ತು ರೋಡನ್ನು ವೈಂಡಿಂಗ್ ಮಾಡಿ ಅಭಿವೃದ್ಧಿ ಮಾಡಬೇಕು ಅಂತವ. ಆಗೇನು ಮಾಡಿದ್ರು ಅಂದರೆ, ಇಲ್ಲಿ ಕೆಲವು ಸ್ಥಳೀಯರು ಗುಡ್ಡಿಲ್ಲ ಜಾಗವ, ಸೆಟ್ ಹಾಕಿಬಿಟ್ಟು ಇಲ್ಲಿ ಏನಾಗಿದೆ ಅಂದರೆ, ಮತ್ತೊಂದು ಈ ಡೆಂಗ್ಯೂ ಜ್ವರ ಉತ್ಪಾದನೆ ಆಗೋಂಥ ಸ್ಥಳ ಆಲೂರಿಗೆ ಇದೇ ಮೇನ್ ಆಗಿದೆ. ನೀವು ಕೋರ್ಟಿನ ಸರ್ಕಲ್ಲು ಇಲ್ಲೇ ಆಗಿದೆ. ಮತ್ತು ಇಲ್ಲಿ ಪ್ರತಿಯೊಂದು ವೆಹಿಕಲ್ಗಳು ಮಡಿಕೇರಿ ಇರ್ಬೋದು, ಬೇಲೂರು ಇರ್ಬೋದು, ಚಿಕ್ಕಮಂಗ್ಳೂರು ಇರ್ಬೋದು, ಹಾಸನ ಇರ್ಬೋದು, ಹೋಗುವಂಥ ಕಾರ್ನರ್ ರಸ್ತೆ ಇದಾಗಿದೆ. ಯಾವುದೇ ಅಭಿವೃದ್ಧಿ ಇಲ್ಲಿ ಆಗಿಲ್ಲ. ಮತ್ತು ಈ ಡ್ರೈನೇಜ್ ಇಲ್ಲ ರಸ್ತೆಗಳಿಗೆ. ಡ್ರೈನೇಜು ಮಾಡ್ದಲ್ಲೇ ರಸ್ತೆ ಮಾಡ್ತಾರೆ ತಾತ್ಕಾಲಿಕವಾಗಿ, ಇಲ್ಲಿ ಅಭಿವೃದ್ಧಿ ಆಗಲ್ಲ. ಶೀತ ಇರೋದ್ರಿಂದ ರಸ್ತೆಗಳು ನಿಲ್ಲಲ್ಲ. ಮತ್ತು ಪಟ್ಟಣ ಪಂಚಾಯತಿಗೆ ಯಾವುದೇ ಗ್ರ್ಯಾಂಟ್ ಇಲ್ಲ. ಈ ಹಿಂದೆ ಆದಂಥ MLA ಆದಂಥ HK ಕುಮಾರಸ್ವಾಮಿ ಅವರು ಕೂಡ ಒಂದು 2 ಕೋಟಿ ಹಾಕಿಸಿದ್ದಾಗ ಅಭಿವೃದ್ಧಿ ಮಾಡ್ಬೋದಾಯಿತು. ಅವರು ಸ್ವಲ್ಪ ಹಿಂದೇಟ್ ಹಾಕಿದ್ರು. ಈಗಿನ ಹಾಲಿ ಶಾಸಕರು ಸ್ವಲ್ಪ ಮುತುವರ್ಜಿ ತಗೊಂಡು ಈ ರಸ್ತೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಕೊತೀವಿ. ಮತ್ತು ಯಾವುದು ಇದು ಸಂತೆನೂ ಕೂಡ ಅಭಿವೃದ್ಧಿ ಮಾಡಬೇಕು. ರಸ್ತೆ ಪಕ್ಕದಲ್ಲೇ ಸಂತೆ ಹಾಕಿದೆ, ಪಾರ್ಕಿಂಗ್ ವ್ಯವಸ್ಥೆ ಆಗಿದೆ. ಇಲ್ಲಿ ತಾಲೂಕು ಆರೋಗ್ಯ ಕೇಂದ್ರ ಇದೆ, ಅದ್ರ ಮುಂದೆ ಅಂಗಡಿ ಹಾಕಿದ್ದಾರೆ, ಅದನ್ನು ತೆರವು ಮಾಡಬೇಕು. ಅಲ್ಲಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು. ಇದಕ್ಕೆಲ್ಲ ಸಹಕಾರ ನೀಡಬೇಕು ಅಂತ ಪಟ್ಟಣ ಪಂಚಾಯತಿ ಮತ್ತು ಈ ಮಾಧ್ಯಮರಿಗೂ ಕೂಡ ಒಂದಿಸ್ತಾ ನಾನು ಮಾತು ಮುಗಿಸ್ತೇನೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.